ಗುರುಜಿ, ಸಿಯಾನ್ಸ್ ಅನ್ನೋ ವಿದ್ಯೆ ಕುರಿತು ಹೇಳ್ತಿದ್ರಿ. ನಮ್ಮ ಭಾರತದಲ್ಲೂ ಕೂಡ ಕೆಲವರು ಯಂಗ್ಸ್ಟರ್ಸ್ ಈ ತರದ್ ಒಂದು ಆಟನ ಆಡ್ತಾರೆ, ಸ್ಪಿರಿಟ್ ಅಂತ ಅಲ್ವೇ ಗುರುಜಿ? ಮಾತುಕತೆ ಮುಂದುವರ್ಸೋಣ್ವೆ? ಖಂಡಿತ. ಈ ಸ್ಪಿರಿಟ್ ಅಂತ ಆಡೋದಾಗ್ಲಿ, ಸಿಯಾನ್ಸ್ ಅಂತ ಆಡೋದಾಗ್ಲಿ, ಈ ಸ್ಪಿರಿಟ್ ಆಡೋದು ಹುಚ್ಚರು. ಈ ಸ್ಪಿರಿಟ್ ಅಂದ್ರೆ ಏನು ಅಂದ್ರೆ, ಬಹಳ ಜನ ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಏನಾದರೂ ಮಾಡಕ್ ಹೋದ್ರೆ ಆ ಪ್ರೇತಗಳಿಗೆ ನೀವು ತೊಂದರೆ ಕೊಟ್ಟ ಹಾಗೆ, ಅದೆಲ್ಲೋ ಇರ್ತಕ್ಕಂಥ ಆತ್ಮವನ್ನ ಮತ್ತೆ ಕರೆದ ಹಾಗೆ. ಅದು ಬೇರೆ ದೇಹಕ್ಕೆ ಹೋಗಿರುತ್ತೋ, ಊರಲ್ಲಿ ಅಲಿತಾ ಇರುತ್ತೋ ಗೊತ್ತಿರಲ್ಲ. ಹಾಗೆ ಆ ಪರಿವರ್ತನೆ ಆಗತಕ್ಕಂಥ ಯಾವುದೇ ಕಾರಣಕ್ಕೂ ಆಟಗಳು ಆಡೋ ಹಾಗಿಲ್ಲ. ಇದೆಲ್ಲ ಸುಮ್ಮನೆ ನೀವೇನೋ ನಾನು ಕರೆದು ಬಿಡ್ತೀನಿ, ಕಲ್ತು ಬಿಡ್ತೀನಿ, ಹಂಗೆಲ್ಲ ಪ್ರಯೋಗ ಏನೋ ಮಾಡಕ್ ಹೋದ್ರಿ ಅಷ್ಟೇ. ಬಹಳ ಜನಕ್ಕೆ ಇನ್ನೊಂದು ತಿಳ್ಕೊಂಬಿಡಿ, ಇದನ್ನ ಪ್ರಯೋಗ ಪೂರ್ವಕವಾಗಿ ಯಾರು ಮಾಡ್ತಾ ಇರ್ತೀರಾ, ಅಲ್ಲಿ ನಿಮ್ಮ ಕಳೆಗಳು ಚೇಂಜ್ ಆಗ್ತಾ ಇರುತ್ತೆ. ದಿನನಿತ್ಯ ಪ್ರಯೋಗ ಮಾಡೋರಿಗಂತೂ ಭೂತಗಳು ಬಂದು ಬಂದು ಕೂತ್ಕೊಳ್ತಿರುತ್ತೆ, ಆಹ್ವಾನ ಆಗ್ತಾ ಇರುತ್ತಲ್ಲ, ಆ ಭೂತದ ಕಳೆಗಳೆಲ್ಲ ನಿಮ್ಮ ಮಕ್ಕಳದಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಆ ತೇಜಸ್ಸು ವರ್ಚಸ್ಸೆಲ್ಲ ಹೊರಟೋಗಿ ಎಲ್ಲ ಕಂದು ಬಣ್ಣಕ್ಕೆ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಆ ರೀತಿಯಾದ ಯಾವುದೇ ಕಾರಣಕ್ಕೂ ಸೃಷ್ಟಿ ಪರಿವರ್ತನೆ ಮಾಡ್ಕೋಬಾರ್ದು. ಇಲ್ಲಿ ವಿಭೀಷಣನ ಬಗ್ಗೆ ಮಾತಾಡ್ತಾ ಇದ್ವಿ. ಆ ವಿಭೀಷಣ ಏನ್ ಮಾಡ್ದ, ಶ್ರೀರಾಮಚಂದ್ರನಿಗೆ ಹೇಳ್ಕೊಟ್ಟ. ಏನಂತ? ರಾಮನ ಪರಿಪೂರ್ಣ ಅನುಗ್ರಹವನ್ನ ನಾನು ಪಡಿತಾ ಇದ್ದೀನಿ, ನಿನಗೆ ನಾನು ಪಡೆದಿರತಕ್ಕಂಥ ಅನುಗ್ರಹದಲ್ಲಿ ನಿನ್ನ ಪಾದಾರವಿಂದಕ್ಕೆ ಶರಣು ಅಂತ ಹೇಳ್ತಾ ಇದ್ದೀನಿ. ದೈವಭಕ್ತಿ ಉಳ್ಳ ಇರತಕ್ಕಂಥ ನಾನು ನಿನಗೆ ಯಾವ ಕಾಲಕ್ಕೂ ಪರಿವರ್ತನೆಯನ್ನ ಕೊಡ್ತೀನಿ. ರಾವಣನಿಗೆ ಎಲ್ಲಿ ಅಮೃತ ಕಲಶ ಇದೆ, ಯಾವ ಭಾಗದಲ್ಲಿದ್ದೆ, ಅದನ್ನು ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರನೇ ಮೃತ್ಯು ಸಂಭವಿಸ್ತು. ಅಂದರೆ ರಹಸ್ಯವನ್ನ ಬಯಲು ಮಾಡಿರತಕ್ಕಂಥ ವಿಭೀಷಣನು ಚಿರಂಜೀವಿ ಆಗಿರ್ತಕ್ಕಂಥ ಕರ್ಮ ಏನು ಅಂದ್ರೆ, ಇವತ್ತಿಗೂ ಆ ಚಿರಂಜೀವಿಗಳಾಗಿರ್ತಕ್ಕಂಥವ್ರಿಗೆ ನೋವನ್ನು ಪಡಿತಕ್ಕಂಥವ್ರು ಸಾಕಷ್ಟು ಜನ. ಅದರಲ್ಲಿ ಅಶ್ವತ್ಥಾಮ ಅನ್ನೋನು ಏನ್ ನೋವು ಪಡ್ತಾ ಇದ್ದಾನೆ ಆದರೆ ರಾವಣ ಹೇಳ್ತಾನೆ, ಅಶ್ವತ್ಥಾಮ ಪಾಂಡವರ ಮಕ್ಕಳಾಗಿರ್ತಕ್ಕಂಥ ಉಪಪಾಂಡವರ ಸಂಹಾರ ಮಾಡ್ಬಿಟ್ಟ. ರಾತ್ರಿ ಹೋಗಿ ಅವ್ರನ್ನ ಕೊಚ್ಚು ಬಂದು ಬಿಡೋ ಅಂತ ಹೇಳ್ದ ದುರ್ಯೋಧನ. ಆ ಮಾತನ್ನ ಕೇಳಿ ಅಶ್ವತ್ಥಾಮ ಏನ್ ಮಾಡ್ದ, ಹೌದು ಬಹಳ ಸಂತೋಷ, ನಾನು ಕೊಚ್ಚು ಬರ್ತೀನಿ ಇಂದ. ಅವನೇನ್ ಮಾಡ್ದ, ಗೊತ್ತಿಲ್ಲದೆ ಹೋಗ್ಬಿಟ್ಟು ಪಾಂಡವರ ಮಕ್ಕಳು ಮಲಗಿದ್ರು 5 ಜನ, ಅವ್ರನ್ನೆಲ್ಲ ತಲೆ ಕಡ್ದು ಬಂದ್ಬಿಟ್ಟ. ಆಗ ಹಾಕಿದ್ದ ಶಾಪ ಆ ತಾಯಿ ಇವತ್ತಿಗೂ ಅವನು ಚಿರಂಜೀವಿಗೆ ಅನುಭವಿಸ್ತಾ ಇದ್ದಾನೆ. ಅಂದ್ರೆ ನಿನಗೆ ಆಗತಕ್ಕಂಥ ಘೋರ ನೋವು ಅಂದ್ರೆ ಯಾರು ಅಂತ ತಿಳಿದೆ ಸಾಯಿಸ್ಬಿಟ್ಟಿಯಲ್ಲ, ಕಾರಣವಿಲ್ಲದೆ ಸಾಯಿಸಿದೆಯಲ್ಲ, ಅನ್ಯಾಯವಾಗಿ ನನ್ನ ಮಕ್ಕಳು ಹೋದ್ರಲ್ಲ, ಖಂಡಿತ ನಿನಗೆ ಬರತಕ್ಕಂಥ ಅಪಮೃತ್ಯು ಸಂಕೇತವಾಗಿ ನೀ ಜೀವನ ಪರ್ಯಂತ ಕೊರಗಬೇಕು. ಅದಕ್ಕೆ ಇವತ್ತು ಮಹಾಭಾರತ ಭಾಗವತ ಎಲ್ಲಿ ಓದ್ತಿರೋ ಒಂದು ಮಣೆಯನ್ನು ಹಾಕಿ ಅಂತ ಶಾಸ್ತ್ರ ಏನಂತ ಹೇಳ್ತಾರೆ. ಆ ಮಣೆಯ ಮೇಲೆ ಅಶ್ವತ್ಥಾಮನೆ ಬಂದು ಸ್ವತಃ ಕೂತ್ಕೊಂಡು ಅವನ ಕಥೆಯನ್ನ ಕೇಳಿದಾಗ ಮಾತ್ರ ಅವನಿಗೆ ಮೈಕೆ ಎಲ್ಲ ನೋವು, ಆ ಕತ್ತು ನೋವು, ಕೈ ಕಾಲೆಲ್ಲ ನೋವುಗಳಾಗಿರ್ತಕ್ಕಂಥ ಚಿರಂಜೀವಿಯಾಗಿ ಬದುಕಿದ್ರು ಆ ನೋವು ಅವನಿಗೆ ತಪ್ಪಿಲ್ಲ. ಆಗ ಭಾಗವತ ಪುರಾಣ ಕೇಳಿದಾಗ ಬಾ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಆ ಮಣೆ ಹಾಕಿ ಅವನ ಶಾಂತಿಗೋಸ್ಕರ ಆ ಭಾಗವತ ಪುರಾಣ ಅಥವಾ ರಾಮಾಯಣವನ್ನ ನಾವು ಪರಿವರ್ತನೆ ಮಾಡ್ಕೋಬೇಕು. ರಾಮಾಯಣ ಓದುವಾಗ ಆಂಜನೇಯನಿಗೆ ಇರ್ತಕ್ಕಂಥ ಒಂದು ವ್ಯತೆ, ಚಿರಂಜೀವಿ ಆಗುವಂತ ರಾಮನೇ ಹಾಕಿದ್ದು ಏನ್ ಮಾಡ್ಬಿಟ್ಟ ರಾಮ ಅಂದ್ರೆ, ಒಂದು ತಪ್ಪು ಮಾಡ್ಬಿಟ್ಟ. ಕ್ಷತ್ರಿಯ ಧರ್ಮ ಎಲ್ಲಿ ಹೋಗುತ್ತೆ? ಶ್ರೀರಾಮಚಂದ್ರನಿಗೆ ಅಂದ್ರೆ ದೇವಾದಿ ದೇವತೆಗಳಿಗೆ ಮಾಯೆ ತಪ್ಪಿಲ್ಲ ಅಂದಿದ್ದಕ್ಕೆ ರಾಮನೊಳಗೆ ಅಹಂಭಾವ ಅನ್ನೋದು ಒಬ್ಬ ಕೂತ್ಕೊಂಡ್ಬಿಡ್ತಾನೆ. ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಮಾಯೆ ರಾಮನಲ್ಲಿ ಕೂತ್ಕೊಂಡಾಗ ಏನಾಯ್ತು, ಆ ರಾಮಚಂದ್ರನಿಗೆ ತನ್ನ ತಮ್ಮಂದ್ರ ಆಗಿರ್ತಕ್ಕಂಥವ್ರನ್ನು ತಾನೇ ಸಾಯಿಸಿದ ಅಂತ ಕಂಬರಾಮಾಯಣದಲ್ಲಿ ಪತಿಪೂರ್ವಕವಾಗಿ ಹೇಳುತ್ತೆ. ಯಾಕೆಂದ್ರೆ ಪಟ್ಟದಲ್ಲಿ ನನ್ನ ಮಕ್ಕಳೇ ಕೂತ್ಕೋಬೇಕು, ಲವಕುಶರು ಯಾವ ಕಾಲಕ್ಕೂ ಲಕ್ಷ್ಮಣ ಆಗ್ಲಿ, ಶತ್ರುಘ್ನ ಮಕ್ಕಳಾಗ್ಲಿ, ಭರತನ ಮಕ್ಕಳಾಗ್ಲಿ ಕೂತ್ಕೋಬಾರ್ದು ಅಂತ ಹೇಳಿದಾಗ ಆಂಜನೇಯ ಚಿರಂಜೀವಿ ನೀನೇ ನೋಡ್ಕೋಬೇಕು ಅಂತ ಸಾಕ್ಷಿ ರೂಪವಾಗ, ಅಂದ್ರೆ ಆ ಕರ್ಮಕ್ಕೆ ಅವನು ಆಂಜನೇಯ ಕೂತ್ಕೊಂಡಿದ್ದಕ್ಕೋಸ್ಕರ ಏನಾಯ್ತು, ಚಿರಂಜೀವಿ ಆಗಿರ್ತಕ್ಕಂಥ ಆಂಜನೇಯ ರಾಮನ ಮಾತೇನೋ ಕೇಳ್ಕೊಂಡ, ಆದರೆ ಅವನಿಗಿರ್ತಕ್ಕಂಥ ನೋವು ಅಂದ್ರೆ ಇವತ್ತೂ ರಾಮಾಯಣ ಎಲ್ಲಿ ಆಗತ್ತೋ ಅವನ ಪೀಠವನ್ನು ಹಾಕಿ ರಾಮಾಯಣವನ್ನ ಕೇಳ್ತಾ ಕೂತ್ಕೊಂತಾರೆ ಆಂಜನೇಯ. ವೃದ್ಧ ಜೀವದಲ್ಲಿ ವಯಸ್ಸಾದ ಆಂಜನೇಯನ ಪರಿವರ್ತನೆ ಇವತ್ತು ಆ ಬಾಂಬೆನಲ್ಲಿ ಒಂದು ಲಿಂಗಾಯತವಾಗಿರ್ತಕ್ಕಂಥ ಒಂದು ಜನ್ಮ. ಅಂದ್ರೆ ಅವರು ಪಂಚಮಶಾಲಿ ಪೀಠದವರು, ಅವರಿಗೆ ಒಂದು ಮಗ ಇದ್ದ, ಅವನಿಗೆ ಫೋಟೋಗ್ರಾಫಿ ಒಂದು ಉಲ್ಲಾಸ, ಅವನಿಗಿರ್ತಕ್ಕಂಥ ಹವ್ಯಾಸ. ಅವನೇನು ಮಾಡ್ದ, ಎಲ್ಲ ಹಿಮಾಲಯ ಕಡೆ ಹೋಗ್ತಾ ಇದ್ದಾಗ ಅಲ್ಲಿ ಅವನಿಗೆ ಕಂಡಿದ್ದು ಆಂಜನೇಯ. ದರ್ಶನವನ್ನ ಕೊಟ್ಟಾಗ ಆಂಜನೇಯ ಹೇಳ್ದಾನೆ, ಯಾವ ಕಾಲಕ್ಕೂ ಇದನ್ನ ಯಾವ ಕಾಲಕ್ಕೂ ರಹಸ್ಯವಾಗಿ ಇಟ್ಕೋಬೇಕು, ಯಾರಿಗೂ ಏನು ಹೇಳಬಾರ್ದು ಅಂತ. ಅವನ ಮೃತ್ಯು ನಂತರ ಆ ಸಿಕ್ಕಿರ್ತಕ್ಕಂಥ ಫೋಟೋಗ್ರಾಫ್ಸ್ ಮುಖಾಂತರ ಅವರ ತಂದೆ ತಾಯಿಂದ್ರು ಇವತ್ತಿಗೂ ಅವನ ಹುಟ್ಟುದಬ್ಬವನ್ನು ಹೇಗೆ ಆಚರಿಸ್ತಾರೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸ್ಮರಣೆನ ಮಾಡಿಕೊಂಡು ಅವನ ಹುಟ್ಟುದಬ್ಬ ದಿವಸ ಅವನ ಫೋಟೋಗಳನ್ನೆಲ್ಲ ಹಂಚಿ, ಆಂಜನೇಯನ ಫೋಟೋ ಅವನೇನು ಹಿಡಿದಿದ್ದಾನೆ ಆ ಫೋಟೋಗಳನ್ನೇ ಕೊಡ್ತಾನೆ. ಇವತ್ತಿಗೂ ಆ ಫೋಟೋಲ್ಲಿ ಏನು ನೋಡ್ಬೋದು ನೀವು, ಆಂಜನೇಯನ ಪುಸ್ತಕವನ್ನ ಓದ್ತಾ ಇರೋದು, ರಾಮಾಯಣ ಮಹಾಭಾರತವನ್ನ ಓದ್ತಾ ಇರತಕ್ಕಂಥ ಗೆದ್ದಿಯನ್ನ ಕಲ್ಲಿನ ಪುಸ್ತಕದಲ್ಲಿ ಆಂಜನೇಯ ಓದ್ತಾ ಇರೋದನ್ನ ಖಂಡಿತವಾಗೂ ನೀವು ಫೋಟೋಗಳನ್ನು ನೋಡ್ಬೋದು. ಬಹಳ ಜನಕ್ಕೆ ರೇರ್ ಫೋಟೋಸ್ ಅದರಲ್ಲಿದೆ, ಅದು ಇವತ್ತಿಗೂ ಬಹಳ ಜನಕ್ಕೆ ಕಮ್ಮಿಯಾಗಿ ಸಿಗ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಇದ್ದರೂ ಸಹ ಜನದಲ್ಲಿ ಸತ್ಯ ನಡೀತಾ ಇದ್ರೂ ಸಹ ಎಷ್ಟೋ ಜನಕ್ಕೆ ಪ್ರಯತ್ನವಾಗಿ ಆಗದೆ ಇರತಕ್ಕಂಥದ್ದು. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂದ್ರೆ ಕಾರಣವಾಗಿ ಒಬ್ಬೊಬ್ಬ ಮನುಷ್ಯ ತನ್ನ ಮೃತ್ಯುವನ್ನ ಗೊತ್ತಿದ್ದೋ ಗೊತ್ತಿಲ್ಲದೇನೋ
ತನ್ನ ಸ್ವಂತ ಹೆಂಡತಿ ಮಕ್ಕಳು, ತನ್ನ ಅಣ್ಣ ತಮ್ಮಂದರು, ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲವನ್ನೂ ಹೋಗಲಾಡಿಸ್ತಕ್ಕಂಥ ಈ ಒಂದು ಜೀವನವನ್ನು ಹೇಗೆ ನಡೆಸೋದು? ಅದಕ್ಕೆ ನೀವು ಆ ರಾವಣ ಮಹಾಮೇಧಾವಿನಕ್ಕೆ ಇವತ್ತು ನಾವು ತೋರಿಸ್ಬೋದು. ಏನು ಅಂದರೆ, ಸತ್ಯ ಅಂದರೆ ತನ್ನ ತಾಯಿಗೋಸ್ಕರ ತಾನು ತಿಥಿ ಕಾರ್ಯವನ್ನು ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಆ ಬಿಸಿನೀರು, ನೀರೇ ಇಲ್ಲದಿದ್ದಾಗ ಪ್ರವೇಶ ಪೂರ್ವಕವಾಗಿ ಎಲ್ಲ ಪ್ರದೇಶಗಳು ಹುಡುಕ್ತಾನೆ. ಆಗ ಅಗಿತಾನೆ ಆ 7 ಕಡೆ. ಆ 7 ಕಡೆ ಅಗದಾಗ ಇವತ್ತು ಆ ನೀರು, ಬಿಸಿ ನೀರು ಬಂದು ತಾಯಿಗೋಸ್ಕರ ಅವನು ಅಗ್ದಿದ್ದು ನೀರು ಇವತ್ತು ಈ ಯುಗದಲ್ಲೂ ಇದೆ. ಅಂದರೆ ತ್ರೇತಾಯುಗದಿಂದ ದ್ವಾಪರಯುಗ ಮುಗಿದು, ದ್ವಾಪರಯುಗದ ಮುಗಿದು ಕಲಿಯುಗ ಮುಗಿದು, ಇವತ್ತಿನ ದಿವಸ ದ್ವಾಪರಯುಗದಿಂದ ನಮಗೆ 5500 ವರ್ಷಗಳಾಗ್ತಾ ಬಂತು. ಆ 5500 ವರ್ಷಗಳ ಆ ಬಿಸಿನೀರು ಇದು ನೋಡ್ಬೇಕಲ್ವ ನೀವು? ನಾನು ತೋರಿಸ್ತೀನಿ ನೋಡಿ. ಅದೇ ಶ್ರೀಲಂಕಾದಲ್ಲಿ ದರ್ಶನವನ್ನು ಮಾಡಬಹುದು. ಇವತ್ತು ಸತ್ಯವಾದ ಇರತಕ್ಕಂಥ ಸಾಕ್ಷಿ ರೂಪ. ಬನ್ನಿ ವೀಕ್ಷಕರೇ ನೋಡಿ. ಯಮುನಾ, ಸರಸ್ವತಿ ಯಾವಾಗಲೂ ಪೂರ್ವಾಭಿಮುಖವಾಗಿ. ಈ ಕಡೆ ನೋಡಿದ್ರೆ ಪಶ್ಚಿಮ ದಿಗ್ಭಾಗ ಇದೆ, ಪೂರ್ವ. ಈ ಪೂರ್ವ ದಿಗ್ಭಾಗಿಯಲ್ಲಿ ನಾವು ನೋಡ್ಕೊಂಡ್ರೆ ಸಮುದ್ರ ಸಿದ್ಧಿ, ಗಂಗೆ, ಯಮುನಾ, ಸರಸ್ವತಿ. ಗಂಗೆ ಇದೆ, ಯಮುನಾ ಇದೆ, ಗೋದಾವರಿ, ನರ್ಮದಾ ಸಿಂಧು. ನರ್ಮದಾ ಸಿಂಧು ಏನು ಪಿನ್ ನೋಡಿ, ನರ್ಮದಾ ಸಿಂಧು. ತದನಂತರ ಕಾವೇರಿ, ಪಾದದಲ್ಲಿ ಮಾಡ್ತಕ್ಕಂಥದ್ದು ಕಾವೇರಿ. ಅದರಿಂದ ನರ್ಮದಾ ಸಿಂಧು ಒಂದು ಪಿನ್ ಆಗಿರೋದ್ರೆ ನೋಡಿ, 2 ಜ್ಯೋತಿರ್ಮಯವಾಗಿ 2 ಒಂದೇ ಕಳದಲ್ಲಿದೆ. ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಸಪ್ತ ಸಮುದ್ರ ಸಪ್ತ ದ್ವೀಪ ವಸುಂಧರ ಅಂತ ಹೇಳಿ ಇದಕ್ಕೆ ಸೂರ್ಯನಾರಾಯಣ ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಮುಖಾಂತರವಾಗಿರ್ತಕ್ಕಂಥದ್ದು. ಇಂಥ ಒಂದು ಕಲಿಯುಗದಲ್ಲೂ ನಾವು ಒಂದು ಪುಣ್ಯವಾಗಿ ಕ್ಷೇತ್ರ ಮಹಿಮೆ ಏನು ಅಂದರೆ, ಆ ಕಾಲದಲ್ಲಿತ್ತು ಇಲ್ಲ ಅಂತಕ್ಕಂಥ ಭಾವನೆ ಏನಿತ್ತೋ ಆ ಭಗವಂತನ ಕೃಪಾ ಕಟಾಕ್ಷ. ಆದರೆ ಇವತ್ತು ನಾವು ಸ್ನಾನ ಮಾಡ್ತಿದ್ದೀವಿ ಅಂದರೆ, ನೀವು ನಿಜವಾಗಿ ನೋಡಬೇಕು, ನೀರನ್ನು ಮುಟ್ಟಿದ್ರೆ ಪರಿಪೂರ್ಣವಾಗಿ ಒಬ್ಬ ಮನುಷ್ಯ ಸ್ನಾನ ಮಾಡುವಷ್ಟು ಬೆಚ್ಚಗೆ ವಿಶೇಷವಾಗಿ ಅವನ ದೇಹದ ಮೂಲಕವಾಗಿ ಇದೆ. ಇವತ್ತಿಗೂ ಬಿಸಿಯಾಗಿದೆ. ಇಲ್ಲೆಲ್ಲೂ ಸ್ಟವ್ ಆಗಲಿ, ಕಾಯಿಸ್ತಾಗಲಿ, ಒಲೆ ಹಾಕಿರೋದಾಗಲಿ ಇಲ್ಲ ನೋಡಿ, ಭೂಸ್ಪರ್ಶವೇ ಆಗಿದೆ. ಎಂಥ ಬಿಸಿನೀರು, ಅಲ್ಲಿರ್ತಕ್ಕಂತಹ ಮರ, 5 ವೃಕ್ಷಗಳು ಏಕಕಾಲಕ್ಕೆ ಒಂದೇ ಹುತ್ತದಲ್ಲಿ ಬೆಳೆದಿರತಕ್ಕಂಥ ರಾವಣನು ತಾನು ತಪಸ್ಸು ಮಾಡಿರತಕ್ಕಂಥ ಒಂದು ಸಂಗತಿಯನ್ನ ತೋರಿಸ್ತಕ್ಕಂಥ ಆ ವೃಕ್ಷ. ಆ ವೃಕ್ಷದ ಕೆಳಗೆ ತಾನು ತಪಸ್ಸು ಮಾಡಿ ಈ 7 ವಿಶೇಷವಾಗಿರ್ತಕ್ಕಂಥ ತೀರ್ಥಗಳನ್ನು ಉದ್ಭವ ತೀರ್ಥ ಅಂತ ಮಾಡಿ, ಬಿಸಿ ನೀರು ಬೇರೆ, ಸಾಲದಕ್ಕೆ ತಣ್ಣೀರು ಅಲ್ಲ, ಬಿಸಿ ನೀರು. ಇವತ್ತು ಆ ನೀರು ಕುಡಿದ್ರೆ ಏನು ತಣ್ಣಗಿರತಕ್ಕಂಥ ವಾತಾವರಣ, ನಮ್ಮ ದೇಹದಲ್ಲಿರ್ತಕ್ಕಂಥ ಸರ್ವ ರೋಗ ರುಜಿನಗಳು ಹೋಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಸಿಂಗ್ಲೀಸ್ಗೆ, ಶ್ರೀಲಂಕಾದವ್ರಿಗೆ ಗೊತ್ತೇ ಇಲ್ಲ. ಕೈಕಾಲು ಮುಖ ತೊಳ್ಕೊಳಕ್ಕೆ ಬರ್ತಾರೆ, ಕ್ಯಾಕ್ರು ಸೂಗುದು ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಬಿಸಿನೀರು ಫ್ರೀಯಾಗಿ ಸಿಗತ್ತಲ್ಲ ಅಂತ. ಪೆದ್ದುಗಳು ಗೊತ್ತೇ ಆಗಿಲ್ಲ, ಅದಕ್ಕಿರ್ತಕ್ಕಂಥ ಒಂದು ವ್ಯಾಲ್ಯೂಬಿಲಿಟಿ ನಮಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ನಾನು ಭಾರತ ದೇಶದ ಭಾರತ ಸರ್ಕಾರವನ್ನು ನಾನು ಏನು ಕೇಳ್ಕೊಳ್ಳೋದು ಅಂದರೆ, ವಿನಮ್ರ ಪ್ರಾರ್ಥನೆ, ನಮ್ಮ ಈ ಇತಿಹಾಸದ ವಿಶೇಷವಾಗಿರ್ತಕ್ಕಂಥ ಸಂಗತಿಗಳನ್ನು ಶ್ರೀಲಂಕಾದಲ್ಲಿ ಉಳಿದಿರೋದನ್ನು ದಯವಿಟ್ಟು ಕಾಪಾಡಿ. ನೀವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮುಖಾಂತರ ಹೋಗಿ ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ಗೆ ಸೂಚನೆ ನೀಡಿ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಕಾಪಾಡಬಹುದು ಅಂತ ಈ ಮುಖಾಂತರವಾಗಿ ಯಾರ್ದಾದ್ರೂ ಮುಖಾಂತರ ನೀವು ತಿಳ್ಕೊಂಡು ಹೇಳ್ಬೋದು ಅಂತ ಈ ವಿಚಾರಪೂರ್ವಕವಾಗಿ ಆಶನೆಯನ್ನ ನಾವೆಲ್ಲ ಆಧಾರಪೂರ್ವಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕು. ಯಾಕಂದ್ರೆ ಒಂದು ಸಲ ನಶಿಸ್ ಹೋಗಿದ್ದು ಮತ್ತೆ ವಾಪಸ್ ಸಿಗಲ್ಲ. ಎಷ್ಟು ಚೆನ್ನಾಗಿದೆ ಆ ತೀರ್ಥ ದರ್ಶನ, ಎಲ್ಲವ ರೋಗ ರುಜಿನಗಳ ಮಾಯ. ಇಲ್ಲಿ ಇವತ್ತಿಗೂ ಪಿಂಡಾಂತರದಿಂದ ಎಷ್ಟೋ ಜನ ಇಂಡಿಯನ್ಸು ವಾಸವಾಗಿರ್ತಕ್ಕಂಥವ್ರು ತಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಮಧ್ಯದ್ವೀಪದಲ್ಲಿ ಹೋದಾಗ, ಅಂದ್ರೆ ಅಪಮೃತ್ಯು, ಯಾರಾದ್ರೂ ನೇಣು ಹಾಕೊಂಡು ಸತ್ತೋದ್ರೆ ಅಥವಾ ಯಾರಾದ್ರೂ ವಿಷ ಕೂಡ ಸತ್ತೋದ್ರೆ ಅವನು ಪ್ರೇತವಾಗಿ ಅಲಿದೇ ಇರ್ಲಿ ಅಂತ ಹೇಳಿ ಅಗ್ನಿದಹನವನ್ನು ಮಾಡಬೇಕು. ನೀವೆಲ್ಲ ಏನ್ ಮಾಡಿರ್ತೀರಾ, ಬಹಳ ಜನ ಹೂಣ್ ಬಿಟ್ಟಿರ್ತೀರಾ, ಅಗ್ನಿದಹನ ಮಾಡಿರಲ್ಲ ಅಂತವರಿಗೆ ಆ ಪ್ರೇತ ಇಲ್ಲೇ ಅಲಿತಿರುತ್ತೆ.
ಇರುತ್ತೆ, ಅಮ್ಮ ಅಂತಿರುತ್ತಂತೆ ಪಕ್ಕದಲ್ಲಿ ಬಂದು ಕರೆದು, ಅಥವಾ ಯಾರಿಗಾದ್ರೂ ಒಂದು ಮನಸ್ತಾಪವನ್ನ ನನ್ನ ಕಸಿನ್ ಬಂದು ಕನ್ಸಲ್ ಬರ್ತಾ ಇದ್ದಾರೆ, ಹೀಗೆಲ್ಲ ನೋವುಗಳು ಉಂಟು ಮಾಡುತ್ತಂತೆ. ಯಾಕಂದ್ರೆ ನೇಣು ಹಾಕೊಂಡ್ಬಿಡುತ್ತೆ, ಅದಕ್ಕೆಲ್ಲೂ ಜೀವನದಲ್ಲಿ ಆಧಾರ ಇಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಕರಡು ಪುರಾಣದಲ್ಲಿ 400 ವರ್ಷಗಳು ಪ್ರೇತಗಳ ಅಳೀತೀರಾ ನೀವುಗಳು, ಅದನ್ನು ಸರಿತಿದ್ದುಪಡಿಸ್ಕೊಳ್ಳೋಕೆ ಈ ಕ್ಷೇತ್ರಕ್ಕೆ ಅಕಸ್ಮಾತ್ ಒಂದು ಸರಿ ಹೋಗಿ ಸ್ನಾನ ಮಾಡ್ಕೊಂಬಂದ್ರೆ ನಿಮ್ಮ ಕುಟುಂಬ, ನಿಮ್ಮ ಜೀವನ ಪಾವನವಾಗುತ್ತೆ.